ಬೀದರ್ನಲ್ಲಿ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಕುಷ್ಟಗಿ ತಾಲೂಕಿನ ಪತ್ರಕರ್ತರು ಇಂದು ಶುಕ್ರವಾರ ಭರ್ಜರಿಯಾಗಿ ಪ್ರಯಾಣ ಬೆಳೆಸಿದರು. ಸಮ್ಮೇಳನದಲ್ಲಿ ಭಾಗವಹಿಸಲು ಹೊರಟ ಪತ್ರಕರ್ತರು ಮೊದಲಿಗೆ ಛತ್ತರ ಹನುಮಂತ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹಿರಿಯ ಪತ್ರಕರ್ತರಾದ ರವೀಂದ್ರ ಬಾಕಳೆ ಸಮ್ಮೇಳನದ ಮಹತ್ವವನ್ನು ವಿವರಿಸಿದರು. ನಂತರ ಕಸಬಾ ಲಿಂಗಸೂಗೂರಿನ ಕುಪ್ಪಿ ಭೀಮರಾಯನ ದರ್ಶನ ಪಡೆದು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಷ್ಟಗಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಪವಾಡೆಪ್ಪ ಚೌಡಕಿ ಮತ್ತು ಪ್ರಧಾನ ಕಾರ್ಯದರ್ಶಿ ಅನಿಲಕುಮಾರ್ ಕಮ್ಮಾರ್ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಕರ್ತರು ಭಾಗವಹಿಸಬೇಕೆಂದು ಕರೆ ನೀಡಿದರು. ಬೀದರ್ನಲ್ಲಿ ನಡೆಯಲಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ತೆರಳುತ್ತಿರುವ ಕುಷ್ಟಗಿ ತಾಲೂಕಿನ ಪತ್ರಕರ್ತರು ಮಾರ್ಗ ಮಧ್ಯೆ ಸುಕ್ಷೇತ್ರ ತಿಂಠಿಣಿ ಮೌನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಬಾಕಳೆ ಮಾತನಾಡಿ ಸುಕ್ಷೇತ್ರದ ಮಹತ್ವವನ್ನು ವಿವರಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಷ್ಟಗಿ ತಾಲೂಕು ಖಜಾಂಚಿ ಭೀಮಸೇನರಾವ್ ಕುಲಕರ್ಣಿ ಮಾತನಾಡಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ಪವಿತ್ರ ಕ್ಷೇತ್ರವೇ ತಿಂಠಿಣಿ ಮೌನೇಶ್ವರ ಸುಕ್ಷೇತ್ರವಾಗಿದ್ದು ಸಮಾಜಕ್ಕೆ ಸೌಹಾರ್ದತೆಯ ದಾರಿ ತೋರಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ವೇಳೆ ಪರಶಿವಮೂರ್ತಿ ದೋಟೆಹಾಳ್, ಶರಣಪ್ಪ ಲೈನದ್, ಖಾಜೆ ಸಾಬ್ ಮುದ್ಗಲ್, ಚಂದ್ರಶೇಖರ್ ಕುಂಭಾರ, ಭೀಮನಗೌಡ ಪೊಲೀಸ್ ಪಾಟೀಲ್, ಸಂಗಮೇಶ ಲೂತಿಮಠ ಉಪಸ್ಥಿತರಿದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಷ್ಟಗಿ ತಾಲೂಕಾ ಖಜಾಂಚಿ ಹಾಗೂ ಜಿಎಂ ನ್ಯೂಸ್ ಕುಷ್ಟಗಿ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಇವತ್ತು ಕುಷ್ಟಗಿ ತಾಲೂಕಿನಿಂದ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಘಟಕದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಇವತ್ತು ಹೋಗ್ತಾ ಇದ್ದೇವೆ ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ. ಅದಕ್ಕೆಲ್ಲರೂ ನಮ್ಗೆ ಶುಭ ಹಾರೈಸಬೇಕಂತ ಹೇಳಿ ಪತ್ರಕರ್ತರ ಸಮ್ಮೇಳನ ಧನ್ಯವಾದಗಳು. ಮೊಟ್ಟ ಮೊದಲು ಛತ್ರ ಹನುಮಂತೇವರ ದರ್ಶನ ಮಾಡೋ ಮೂಲಕ ನಾವು ಬೀದರ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಧನ್ಯವಾದಗಳು. ಇದ್ರ ಬಗ್ಗೆ ನಾವು ಏನಾದರೂ ಹೇಳ್ಬೋದು? 40ನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಈ ಬೀದರ್ ಜಿಲ್ಲೆಯಲ್ಲಿ ಏನು 10ನೇ ತಾರೀಕು ಮತ್ತು 11 ಮತ್ತು 12ರಂದು ಏಪ್ರಿಲ್ 11, 12 ನಡೆಯುತ್ತಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಕುಷ್ಟಗಿ ತಾಲೂಕಿನಿಂದ ಕಾರ್ಮಿಕ ಸಂಘದಿಂದ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪತ್ರಕರ್ತರ ಸಮ್ಮೇಳನದಲ್ಲಿ ಪತ್ರಕರ್ತರಿಗೆ ಅನುಕೂಲವಾಗತಕ್ಕಂಥ ಕೆಲವೊಂದು ಯೋಜನೆಗಳನ್ನು ಸರ್ಕಾರ ಜಾರಿ ಮಾಡಿ ಈ ಮುಖಾಂತರ ನಾವು ದೇವರು ನಮ್ಗೆ ಆಶೀರ್ವಾದ ಮಾಡಿ ಪತ್ರಕರ್ತರಿಗೆ ಅನುಕೂಲ ಮಾಡುವಂಥ ಶಕ್ತಿಯನ್ನು ಆ ಸರ್ಕಾರಕ್ಕೆ ಕೊಳ್ಳಿ ಮತ್ತು ಎಲ್ಲ ಕ್ಷೇಮಾಭಿವೃದ್ಧಿ ಒಳ್ಳೆಯ ಸಂಘ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಈ ಮೂಲಕ ನಾವು ಆಶಿಸ್ತೀವಿ. ಈಗ ನಮ್ಮ ಸಂಘದ ಅಧ್ಯಕ್ಷರಾದ ಪವಾಡೆಪ್ಪ ಚೌಡಕಿ ಅವರು ಒಂದು ಅರ್ಧ ನಿಮಿಷದಲ್ಲಿ ತಾವು ತಮ್ಮ ಅಭಿಪ್ರಾಯ ಹೇಳಿ, ಸ್ವಲ್ಪ ದೂರ ಹೇಳಿ, ದಯವಿಟ್ಟು ಮೈಕ್. ಈಗಾಗಲೇ ನಮ್ಮ ಆತ್ಮೀಯರಾದ ರವೀಂದ್ರ ಬಾಕ್ಲೆ ಅವರು ಮತ್ತು ಅನಿಲ್ ಕುಮಾರ್ ಅವರು ಈಗ ನಮ್ಮ 40ನೇ ರಾಜ್ಯ ಸಮ್ಮೇಳನ ಕುರಿತು ಮಾತನಾಡಿದ್ದಾರೆ. ಈಗ ಮುಂದೆ ನಾವು ಮಾಡಬೇಕಾಗಿದೆ. ಈಗ ಲಿಂಗಸೂರು ತಾಲೂಕಿನ ಕಸಬಾ ಲಿಂಗಸೂರಿನ ಒಂದು ಭೀಮರಾಯ ದೇವಸ್ಥಾನ ಇದೆ. ಮುಂದಿನ ದಿನದಲ್ಲಿ ಒಂದು ಮೌನೇಶ್ವರ ಒಂದು ಮೌನೇಶ್ವರ ದರ್ಶನವನ್ನು ತಗೊಂಡು ಮತ್ತು ನಾವು ಪ್ರಯಾಣಕ್ಕೆ ಶುಭವಾಗಲಿ, ಉಪೇರಾಯ ಬಲ ತುಂಬಲಿ ಅಂತೇಳಿ ನಾನು ಆಶಿಸಿ ಎಲ್ಲರಿಗೆ ಜೈ
ತಿಂತ್ಳಿ ಮೌನೇಶ್ವರರ ಒಂದು ಸನ್ನಿಧಾನದಲ್ಲಿ ಇವತ್ತು ಕುಷ್ಟಗಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಬೀದರಿಗೆ ಹೋಗುವ ಮಾರ್ಗದಲ್ಲಿ ಇವತ್ತು ತಿಂತ್ಳಿ ಮೌನೇಶ್ವರರ ಒಂದು ಸನ್ನಿಧಾನಕ್ಕೆ ಬಂದು ಸರ್ವರು ದರ್ಶನವನ್ನು ಮಾಡಿ ಪುನೀತರಾಗಿದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆ ಒಂದು ಸನ್ನಿಧಾನಕ್ಕೆ ನಾವೆಲ್ಲ ಬೇಡಿಕೊಂಡಿದ್ದೇವೆ. ಆ ಪ್ರಕಾರ ಇವತ್ತು ತಿಂತ್ಳಿ ಮೌನೇಶ್ವರರು ನಮಗೆಲ್ಲ ಒಂದು ಸರ್ವಮಂಗಲವನ್ನು ಮಾಡಿ ಅಂತೇಳಿ ನಾವೆಲ್ಲ ಬೇಡಿಕೊಳ್ಳಿ. ಸರ್, ಇಲ್ಲಿ ವಿಶೇಷತೆ ಏನಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಾಡುವ ಒಂದು ಕ್ಷೇತ್ರ. ಹೌದು. ಇಲ್ಲಿ ಎರಡು ದೇವಸ್ಥಾನದ ಗುರುಗಳ ಮ್ಯಾಲೆ ನೋಡಿ ಕೆಳಗೆ ನೋಡಿ ಹೌದು. ಅಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಒಂದು ಏನಿರ್ತಾವ ಮಸೀದಿ ಮತ್ತು ದೇವಸ್ಥಾನ ಇರುವಂಥ ಒಂದು ಮೇಲೆ ಗುರುಗಳವ ದೇವಸ್ಥಾನ ಒಂಥರ ಈಗ ಪ್ರದಕ್ಷಿಣೆ ಹಾಕಿ ಕೆಳಗೆ ಇರ್ತಾವ. ಬನ್ನಿ.